ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸಿರಿ ಮನೆ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನೊಂದು ಸ್ಪೆಷಲ್ ಆಗಿರೋ ಫ್ಯಾಮಿಲಿ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಪೂಜೆಗೆ ನಾವು ಗುರುಕಾರ್ಯ ಅಂತ ಹೇಳ್ತೀವಿ. ನಮ್ಮ ಅವನವರು ಗುರುದೀಕ್ಷೆ ತೊಗೊಂಡಿದ್ರು. ಇದರಿಂದಾಗಿ ಅವ್ರ ದೈವ ದಿನರಾದ ಪ್ರತಿ ವರ್ಷ ಕೂಡ ನಾವು ಈ ಗುರು ಪೂಜೆನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದರು ನಮ್ಮ ಅವನವರೇ. ಸೊ ಅದರಿಂದಾಗಿ ನಾವೇನು ಮಾಡ್ತೀವಿ, ಗುರುದೀಕ್ಷೆ ತೊಗೊಂಡಿರೋವಂಥ ಗುರುಗಳನ್ನ ಒಂದು 4ರಿಂದ 5 ಜನ ಅಥವಾ 10 ಜನ ಗುರುಗಳನ್ನ ಮನೆಗೆ ಕರೆಸ್ಬಿಟ್ಟು, ಅದು ಪೂಜೆ ದಿನ ಮನೆಗೆ ಕರೆಸ್ಬಿಟ್ಟು ಅವತ್ತಿನ ದಿನ ನಾವು ನೈಟೆಲ್ಲ ಭಜನೆ ಮಾಡಿ ಪೂಜೆಯನ್ನು ಮಾಡ್ತೀವಿ. ಅವರು 2010ರಲ್ಲಿ ವಿಧಿವಶರಾಗಿದ್ದರು. ಇದು 14ನೇ ವರ್ಷದ ಪೂಜೆ ನಾವು ಮಾಡ್ತಾ ಇರೋದು, ಈ ವರ್ಷದ ಪೂಜೆ. ಈ ಪೂಜೆ ವಿಧಾನನ ಸಿಂಪಲಾಗಿ ಹೇಳಬೇಕು ಅಂದರೆ, ನಾವು ಫಸ್ಟು ನಮ್ಮ ಮಾವನ ಸಮಾಧಿ ಹತ್ರ ಹೋಗಿಬಿಟ್ಟು ಸಮಾಧಿ ಪೂಜೆ ಮಾಡ್ಕೊಂಬರ್ತೀವಿ. ಆನಂತರ ಮನೆಗೆ ಬಂದುಬಿಟ್ಟು ಮನೆಯಲ್ಲಿ ಫೋಟೋಗೆ ಪೂಜೆ ಮಾಡಿ, ಆಮೇಲೆ ನಮ್ಮ ಅತ್ತೆಯವ್ರಿಗೆ ಪಾದ ಪೂಜೆ ಮಾಡ್ತೀವಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ನಮ್ಮ ಅತ್ತೆಯವ್ರಿಗೆ ಪಾದ ಪೂಜೆ ಮಾಡ್ತೀವಿ. ಇದು ಈ ಪೂಜೆಯ ಪದ್ಧತಿ. ಬನ್ನಿ, ಮುಂದಿನ ವೀಡಿಯೋದಲ್ಲಿ ನಾವು ಹೇಗೆಲ್ಲ ಪೂಜೆ ತಯಾರಿ ಮಾಡ್ಕೊಂಡ್ವಿ, ಯಾರೆಲ್ಲ ಎಲ್ಲ ಕೆಲಸ ಮಾಡಿದ್ವಿ, ಮಕ್ಳುಗಳೆಲ್ಲ ಏನೇನು ಕೆಲಸ ಮಾಡಿದ್ರು ಅಂತ ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ನೋಡ್ತಾ ಇದ್ದೀವಲ್ಲ, ನಾವು ಪೂಜೆಗೆ ಅಂತ ಹೇಳಿಬಿಟ್ಟು ಹೂವಿನ ಮಾಲೆ ಕಟ್ತಾ ಇದ್ದಾಳೆ ಮೋನಿಕಾ ಹೂವಿನ ಮಾಲೆ ಕಟ್ತಾ ಇದ್ದಾರೆ. ನಾವಿಲ್ಲಿ ಕೂತಿರೋರು ವಾರ್ಗಿತಿಯವರು. ನಾವು ಟೋಟಲಿ 5 ಜನ ಗಂಡು ಮಕ್ಕಳು ನಮ್ಮ ಮಾವನವ್ರಿಗೆ. ಸೊ ಈಗ ನಾವಿಲ್ಲ ಅಕ್ಕ ತಂಗಿಯರು ಕೂತ್ಕೊಂಡು ಹೂವಿನ ಹಾರ ಕಟ್ತಾ ಇದ್ದೀವಿ. ಇದು ಬಿಲ್ಪತ್ರೆ ಹೂವಿನ ಹಾರ ಎಲ್ಲನೂ ಪೂಜೆಗೆ ರೆಡಿ ಮಾಡ್ತಾ ಕೂತಿದ್ದೀವಿ. ಈಗ ಲಲಿತಕ್ಕ ಕೂಡ ಬಂದು ಜಾಯಿನ್ ಆದರು. ಶ್ವೇತಾ, ಇವಳು ನಮ್ಮ ಭಾವನ ಮಗಳು ಶ್ವೇತಾ ಕೂಡ ಜಾಯಿನ್ ಆದಳು. ಸೊ ಎಲ್ಲರೂ ಸೇರಿ ಮಾಲೆ ಕಟ್ತಾ ಇದ್ದೀವಿ. ಇದು ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಎಲ್ಲ ಅಪರೂಪಕ್ಕೆ ಒಂದೊಂದು ಸಾರಿ ಸೇರ್ತೀವಲ್ಲ, ಒಂಥರ ಅದು ಇದೇ ಬೇರೆ, ಆ ಖುಷಿನೇ ಬೇರೆ. ಸೊ ನೋಡಿ, ಎಲ್ಲರೂ ಹೂವು ಕಟ್ತಾ ಇರೋದು, ಕೆಲವರಿಗೆ ಹೂವು ಬರುತ್ತೆ, ಕೆಲವರಿಗೆ ಬರಲ್ಲ ಅಂತ ಹಾಗೆ ತಮಾಷೆ ಮಾಡಿಕೊಂಡು ಎಲ್ಲ ಹೂವು ಕಟ್ತಾ ಇದ್ದೀವಿ. ಇವರು ನೇತ್ರಕ್ಕ, 3ನೇವರು. ಇವ್ರು ನೋಡಿ ರಸಾಯನ ಮಾಡಲಿಕ್ಕೆ ಫ್ರೂಟ್ಸ್ನೆಲ್ಲ ರೆಡಿ ಮಾಡಿಕೊಡ್ತಿದ್ದಾರೆ. ಫ್ರೂಟ್ಸ್ನೆಲ್ಲ ಕಟ್ ಮಾಡಿ. ಆಮೇಲೆ ಇಲ್ಲಿ ಮುಂದೆ ಬಂದರೆ ರಾಧಕ್ಕ ಇದ್ದಾರೆ. ಇವರು ಮೊದಲನೇವರು. ಇವರು ಕೂಡ ಇದಕ್ಕೆ ಕಲ್ಸಕ್ಕರೆ ಎಲ್ಲ ಪುಡಿ ಮಾಡ್ತಾಯಿದ್ದಾರೆ ಅನಿಸುತ್ತೆ, ಇದನ್ನ ರಸಾಯನಕ್ಕೆ ಹಾಕಲಿಕ್ಕೆ. ಇಲ್ಲಿ ನೋಡಿ, ಆಮೇಲೆ ಬಂದರೆ ನಮ್ಮ ಮಕ್ಕಳುಗಳು ನಾನ್ ವೆಜ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮಕ್ಕಳುಗಳೆಲ್ಲ ಸೇರಿಕೊಂಡು ನೋಡಿ, ಅವ್ರಿಗೆ ಬೇಕಾಗಿರೋವಂಥ ಫೇವ್ರೆಟ್ ಫುಡ್ನ ಅವ್ರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಯಾವ್ಯಾವ ಬೇಕೋ ಅದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದರಲ್ಲಿ ವೆರೈಟಿ ಮಾಡ್ಕೊಳ್ಳಿಕ್ಕೆ ಅವ್ರುಗಳು ತಯಾರಿನ ನಡೆಸ್ತಾ ಇದ್ದಾರೆ. ನೋಡ್ತಿದ್ದೀರಲ್ಲ ಹೆಂಗೆ ಮಾಡ್ತಿದ್ದಾರೆ, ಏನು ಖುಷಿ ಅವ್ರಿಗೆ. ಎಲ್ಲರೂ ಒಟ್ಟಿಗೆ ಸೇರಿರೋದೇ ಅವ್ರಿಗೊಂದೊಂದು ಆನಂದ. ಆಮೇಲೆ ಇಲ್ಲಿ ನಮ್ಮ ಭಾವ, ಆ್ಯಕ್ಚುಲಿ ಮೇಯ್ನ್ ಕುಕ್ ಬಂದು ನಮ್ಮ ಭಾವ ಸಾಂಬಾರು ಮಾಡ್ತಿದ್ದಾರೆ ನೋಡಿ. ಇದು ಮಟನ್ ಸಾರು ಆ್ಯಕ್ಚುಲಿ. ನಾನು ತೋರಿಸಿ ಅಂತ ಹೇಳಿದೆ, ಅದಕ್ಕೆ ಓಪನ್ ಮಾಡಿ ತೋರಿಸಿದ್ರು. ಇವ್ರು ನಮ್ಮ ದೊಡ್ಡವರು, ಇವರು ದೊಡ್ಡ ಭಾವ. ಇದು ಕಡಲೆಕಾಳು ರೋಸ್ಟು. ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಅನಿಸುತ್ತೆ. ಇದನ್ನು ನಾನು ತೋರಿಸು ಅಂತ ಹೇಳಿದೆ ಶ್ವೇತಾ ತೋರಿಸಿದ್ಲು. ಆಮೇಲೆ ನೆಕ್ಸ್ಟ್ ಇದು ಚಿಕನ್ ಚಾಪ್ಸ್ ಇನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದು ಇನ್ನು ಇಟ್ಸ್ ಬಾಯ್ಲಿಂಗ್, ಇನ್ನು ರೆಡಿ ಆಗ್ತಾ ಇದೆ. ಇದನ್ನು ಕೂಡ ಫೇವ್ರೆಟ್ ಫುಡ್ಡು. ಅದಾದಮೇಲೆ ಮತ್ತೆ ಇಲ್ಲಿ ಬಂದರೆ ನೋಡಿ, ನಮ್ಮ ಲಲಿತಕ್ಕ ಮುದ್ದೆ ರೆಡಿ ಮಾಡ್ತಿದ್ದಾರೆ. ನಾನು ಹೇಳಿದೆ ಲಲಿತಕ್ಕ ಏನು ಕೆಲಸ ಮಾಡ್ತಿದ್ದಾರೆ ನೋಡೋಣ ಅಂತ ಬಂದರೆ ಅವರು ಮುದ್ದೆ ಕಟ್ತಾಯಿದ್ರು. ಶ್ವೇತಾ ಹಂಗೆ ತೋರಿಸ್ಬಿಡಿ ಯಾರು ಹೆಂಗೆ ಮುದ್ದೆ ಕಟ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಶ್ವೇತಾ ಹೇಳ್ತಾಯಿದ್ಲು. ಹಾಗೆ ನೋಡ್ತಿದ್ರೆ ಅವರು ಇದನ್ನು ನಾವು ಪೂಜೆಗೆ ಅಲ್ಲಿ ಸಮಾಧಿ ಹತ್ರ ತೊಗೊಂಡೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಮುದ್ದೆ ಮಾತ್ರ ಇಲ್ಲಿ ಮಾಡ್ತಾಯಿದ್ದೀವಿ. ಸೊ ಎಲ್ರಿಗೂ ಊಟಕ್ಕೆ ಹೊರಗಡೆ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಹಾಗೆ ನೀವು ಇನ್ನೊಂದು ಸ್ಪೆಷಲ್ಲಾಗಿ ನೋಡಬೇಕಾಗಿರೋದು, ಇದು ತಾಮ್ರದ ಹಂಡೆ ಅಂತ ಹೇಳ್ತೀವಿ ಫ್ರೆಂಡ್ಸ್. ನೋಡಿ, ಸ್ಟಿಲ್ ನಾವು ಇನ್ನೂ ಕೂಡ ನಮ್ಮ ಮನೆಯಲ್ಲಿ ತಾಮ್ರದ ಹಂಡೆನಲ್ಲೇ ನಾವು ನೀರು ಕುಡಿತಾ ಇರೋದು. ಸೊ ಇದನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು ನಿಮಗೆ. ಇಲ್ಲಿ ಬಂದರೆ ನಮ್ಮ ಮನೆ ಹೆಣ್ಮಕ್ಳು ಇದು ಸೌತೆಕಾಯಿ, ನಿಂಬೆಹಣ್ಣು ಮತ್ತು ಈರುಳ್ಳಿ ಎಲ್ಲ ಊಟಕ್ಕೆ ಕಟ್ ಮಾಡಿ ಇಡ್ತಿದ್ದಾರೆ. ಇದು ರಶ್ಮಿ, ನಮ್ಮ ಮನೆ ಸೊಸೆ. ಇದು ರಕ್ಷಿತಾ, ಮತ್ತು ಇನ್ಯಾರಿದ್ದಾರೆ, ಮೋನಿಕಾ ಇದ್ದಾಳೆ. ಸೊ ಇವರು ನಮ್ಮ ಅತ್ತೆ, ಮತ್ತು ಇವರು ನಮ್ಮ 3ನೇ ಭಾವ. ಇವರು ಮಿಲ್ಟ್ರಿಲಿದ್ದರು, ರಿಟೈರ್ಮೆಂಟ್ ಆಗಿದೆ. ಹಿಂಗೆ ಬಂದರೆ ಇವರು ಗುರುಗಳು, ಭಜನೆಗೆ ಅಂತ ಕರೆಸಿದ್ದೀವಿ. ನಮ್ಮ ಇವರು ನಮ್ಮ ಅತ್ತೆಯವರ ತಮ್ಮ. ಅಲ್ಲಿ ಈಗ ನಾವು ಪೂಜೆಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಅವ್ರ ಗುರುಗಳು ಬಂದಿದ್ದಾರಲ್ಲ, ಅವ್ರ ಪೂಜೆಗೆ ರೆಡಿ ಮಾಡ್ಕೋತಾರೆ. ಆಮೇಲೆ ಇಲ್ಲಿ ನಮ್ಮ ಭಾವ ದೇವ್ರ ಮನೆಯಲ್ಲಿ ದೇವ್ರನ್ನ ಪೂಜೆ ಮಾಡ್ತಾಯಿದ್ದಾರೆ. ಇವರು ಬಂದು 2ನೇ ಭಾವ.
ಗುರುಗಳು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಫೋಟೋಗೆ ತುಳಸಿ ಹಾರ ಎಲ್ಲ ಹಾಕಿ, ಹಾಗೆ ಅಜ್ಜಿ ಫೋಟೋಗೂ ಕೂಡ ಹಾರ ಎಲ್ಲ ಹಾಕಿ ಪೂಜೆಗೆ ಕಂಪ್ಲೀಟಾಗಿ ರೆಡಿ ಮಾಡಿದ್ದಾರೆ. ಹಾಗೆ ನಾವೆಲ್ಲ ಇಲ್ಲಿ ಹರಟೆ ಹೊಡಿತಾ ಕೂತಿದ್ವಿ. ಆಮೇಲೆ ನಮ್ಮ ಇವರು ಲಲಿತಕ್ಕ, ಇವರು ನಮ್ಮ ಅತ್ತಿಗೆಯವರು ಲಾಸ್ಟಿಗೆ ಬಂದರು. ನೇತ್ರಕ್ಕ, ರಾಧಕ್ಕ, ಅಲ್ಲಿ ಲತಾ ಕೂತಿದ್ದಾರೆ. ನಾವು ಸ್ವಲ್ಪ ಪೂಜೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಆರಾಮಾಗಿ ಕೂತ್ಕೊಂಡ್ವಿ, ಸ್ವಲ್ಪ ಕೆಲಸ ಆಯಿತು ಅಂತ. ಈಗ ನೆಕ್ಸ್ಟು ನಾವು ಸಮಾಧಿ ಹತ್ರ ಹೋಗಬೇಕು. ಸಮಾಧಿ ಹತ್ರ ಹೋಗಿ ಮೊದಲು ಸಮಾಧಿಗೆ ಪೂಜೆ ಮಾಡಬೇಕು. ಈಗ ಬಂದ್ವಿ ಸಮಾಧಿ ಹತ್ರ. ಎಲ್ಲ ಅಲ್ಲಿ ಮನೆಯಲ್ಲೆಲ್ಲ ರೆಡಿ ಮಾಡಿಟ್ಕೊಂಡು ಮನೇಲಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು, ಅಲ್ಲಿ ಪೂಜೆ ಮಾಡಲ್ಲ, ಫಸ್ಟು ಸಮಾಧಿ ಪೂಜೆ ಆಗಬೇಕು. ಸಮಾಧಿ ಪೂಜೆ ಆದಮೇಲೆ ಮನೆಯಲ್ಲಿ ಪೂಜೆ ಮಾಡಿ ಮತ್ತು ನಮ್ಮ ಅತ್ತೆಯವರಿಗೆ ಪಾದ ಪೂಜೆನ ಮಾಡ್ತೀವಿ. ಇದು ನಮ್ಮ ಪದ್ಧತಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ನಮ್ಮ ಆಯನ ಸಮಾಧಿನ ಕಟ್ಟಿದ್ದೀವಿ. ಇಲ್ಲಿ ಸಮಾಧಿಗೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆ್ಯಕ್ಚುಲಿ ನೋಡಿ, ಹೂವೆಲ್ಲ ಹಾಕಿದ್ದಾರೆ. ಹೂವು, ಹಣ್ಣು, ಕಾಯಿ ಮತ್ತು ನಾವು ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದಿದ್ವಲ್ಲ, ಅದು ಎಲ್ಲ ಹಾಕಿ. ಈ ಪೂಜೆಗೆ ಮುಖ್ಯವಾಗಿ ಬಿಲ್ವಪತ್ರೆನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ನೋಡಿ, ನಾವು ಆದಷ್ಟು ಜಾಸ್ತಿ ಬಿಲ್ವಪತ್ರೆನ ಸಮಾಧಿ ಮೇಲೆ ಮುಡಿಸಿದ್ದೀವಿ. ಈ ಪೂಜೆಗೆ ಇದು ಅತಿ ಪ್ರಾಮುಖ್ಯ ಅಂತ ಹೇಳ್ಬೋದು. ಶ್ವೇತಾ ರೆಡಿ ಮಾಡ್ತಾ ಇದ್ದಾಳೆ. ಶ್ವೇತಾ, ರಾಧಕ್ಕ, ಭಾವ ಎಲ್ಲರೂ ಕೂಡ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್. ಒಂದು ಏನು ಖುಷಿ ವಿಚಾರ ಗೊತ್ತಾ ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ಯಾರೂ ಊರಲ್ಲಿ ಎಲ್ಲರೂ ಇಲ್ಲ. ಎಲ್ಲರೂ ಊರಲ್ಲಿ ಒಬ್ಬರು ಮಾತ್ರ ಇದ್ದಾರೆ, ಎರಡನೇ ಭಾವ. ಮಿಕ್ಕವರೆಲ್ಲರೂ ಹೊರಗಡೆನೇ ಇದ್ದೀವಿ. ನಾವು ಯಾವಾಗಲೂ ಸೇರಲ್ಲ, ಎಲ್ಲರೂ ಒಟ್ಟಿಗೆ ಸೇರಲ್ಲ. ಒಟ್ಟಿಗೆ ಸೇರೋದು ಅಂತ ಅಂದರೆ ಒಂದು ಕಾರ್ಯ, ಒಂದು ಪೂಜೆ ಅಂದರೆ ಈ ನಮ್ಮ ಅಯ್ಯಂದು ಗುರುಕಾರ್ಯ ಪೂಜೆಗೇ ಇಡೀ ಫ್ಯಾಮಿಲಿ ಮೆಂಬರ್ಸು ಯಾರೆಲ್ಲ ಇದ್ದೀವಿ ಎಲ್ಲರೂ ಈ ದಿನ ಬಂದು ಸೇರ್ತೀವಿ. ನಾವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ, ನಮ್ಗೆ ಎಷ್ಟೇ ಅರ್ಜೆನ್ಸಿ, ಎಷ್ಟೇ ಕಷ್ಟದ ಕೆಲಸ ಇದ್ದರೂ ಕೂಡ ನಾವು ಈ ದಿನ ತಪ್ಪದೆ ನಾವು ಈ ಪೂಜೆನ ಅಟೆಂಡ್ ಮಾಡ್ತೀವಿ. ಇವರು ದೊಡ್ಡವರು, ನಮ್ಮ ಭಾವ ಪೂಜೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ಒಬ್ಬರಾದ್ಮೇಲೆ ಒಬ್ಬರು ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದೀವೋ ಅಷ್ಟು ಜನನೂ ಕೂಡ ಸಮಾಧಿ ಪೂಜೆನ ಮಾಡ್ತೀವಿ. ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಒಳ್ಳೆಯ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತಿದೆ. ಆ್ಯಕ್ಚುಲಿ ನಮ್ಮ ಮಾವನವ್ರಿಗೆ 5 ಜನ ಗಂಡು ಮಕ್ಕಳು, ಒಬ್ಬರು ಹೆಣ್ಮಗಳು ನಮ್ಮ ಅತ್ತಿಗೆ ಇದ್ದಾರೆ. ಟೋಟಲ್ 6 ಜನ ಇದ್ದೀವಿ. ನಿಜ ಹೇಳಬೇಕು ಅಂದರೆ ಇದು ನಾನು ಏನು ಹೇಳ್ತಾ ಇದ್ದೀನಿ, ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿದೆ. ನನಗೇನು ಅನ್ನಿಸ್ತು ವೈಯಕ್ತಿಕವಾಗಿ ಅದನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಮ ಮಾವನವರು ಮಕ್ಕಳಿಗೆ ಫ್ರೆಂಡ್ಸು ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ. ಇವರು 5 ಜನ ಗಂಡು ಮಕ್ಕಳಿದ್ದಾರೆ. ಇವತ್ತಿನವರೆಗೂ ಅವರಲ್ಲಿ ಏನಿದೆ ಒಗ್ಗಟ್ಟು, ಅದನ್ನು ನೋಡಲಿಕ್ಕೆ ನಿಜವಾಗ್ಲೂ ಖುಷಿಯಾಗುತ್ತೆ. ಈ ಥರ ಅಣ್ಣ ತಮ್ಮದಿರು ಸ್ವಲ್ಪ ನೋಡೋದು ಈಗಿನ ಇರ್ತಾರೆ, ಇಲ್ಲ ಅಂತಲ್ಲ. ಈಗಿನ ದಿನಗಳಲ್ಲಿ ಈ ಥರ ಒಗ್ಗಟ್ಟಾಗಿರೋ ಅಣ್ಣ ತಮ್ಮದಿರನ್ನ ನಾವು ನೋಡೋದು ತುಂಬ ಅಪರೂಪ ಅಂತಲೇ ಹೇಳ್ಬೋದು. ಮನೆ ಅಂದಮೇಲೆ ಒಂದು ಚಿಕ್ಕ ಪುಟ್ಟ ವಿಚಾರಗಳಿಗೆ ಕೆಲವೊಂದು ಮಾತುಗಳು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಬಟ್ ಆದರೆ ಇವ್ರುಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಅವ್ರು ಅದನ್ನು ಕ್ಯಾರಿ ಮಾಡಲ್ಲ, ಅದು ಮುಂದಕ್ಕೆ ತೊಗೊಂಡೋಗಲ್ಲ. ಅವ್ರದ್ದು ಏನೇ ವಾದ ವಿವಾದಗಳು ಮಾತುಗಳು ಬಂದ್ರೂ ಅಲ್ಲೇ ಮಾತಾಡಿಕೊಂಡು ಅವ್ರನ್ನ ಮುಗಿಸ್ಕೊಂಡು ಅವರು ಆರಾಮಾಗಿ ಮತ್ತೆ ಮಾಮೂಲಿನಂತೆ ಇದ್ಬಿಡ್ತಾರೆ. ನನಗೊಂದು ಸಂಸ್ಕಾರ ಅನ್ನೋ ಒಂದು ಪದ ಹೇಳಿದೆ, ಅದಕ್ಕೆ ಪೂರಕವಾಗಿ ಇಲ್ಲೊಂದು ಬೆಸ್ಟ್ ಎಕ್ಸಾಂಪಲ್ನ ನೋಡ್ಬೋದು. ನೋಡಿ ಫ್ರೆಂಡ್ಸ್, ನಮ್ಮನೆ ಚಿಂಟಾಣಿಗಳು ಅವರು ಕೂಡ ಎಂಥ ಸಂಸ್ಕಾರ ಕಲ್ತಿದ್ದಾರೆ ಅಂತ ಹೇಳಿಬಿಟ್ಟು, ನಾವು ಮನೇಲಿ ಹೇಗಿರ್ತೀವೋ ಹಾಗೆ ಮಕ್ಕಳು ನೆಟ್ಕೋತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ಅವ್ರ ಮಕ್ಳುಗಳು ಕೊನೆಯವರೆಗೂ ಕಾದ್ಬಿಟ್ಟು, ಎಲ್ಲರೂ ಪೂಜೆ ಮಾಡೋವರೆಗೂ ಕಾದು ಕೊನೆಯಲ್ಲಿ ಅವ್ರ ತಾತಗೆ ಬಂದು ಹೇಗೆ ಮುಗ್ಧವಾಗಿ ಪೂಜೆನ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ನಾವೇನು ಕಲ್ತಿರ್ತೀವಿ ಅದೇ ನಮ್ಮ ಮಕ್ಕಳು ಕಲಿತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ಈಗ ಎಲ್ಲರೂ ಸಮಾಧಿ ಪೂಜೆ ಮಾಡೇ ಆಗಿದೆ. ಈಗ ನಾವು ಸಮಾಧಿ ಪೂಜೆ ಮಾಡಿ ಆದಮೇಲೆ ತಂದಿದ್ವಲ್ಲ ಪ್ರಸಾದನ, ಅದನ್ನು ಎಲ್ಲರೂ ತೊಗೋತಾ ಇದ್ದೀವಿ. ಅದನ್ನು ವಾಪಸ್ ಮನೆಗೆ ತೊಗೊಂಡು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಲ್ಪನ ಪ್ರಸಾದನ ಸೇವಿಸ್ತಾ ಇದ್ದಾರೆ. ನೋಡಿ, ಅಲ್ಲಿ ರಶು ಮನೆ ಇವರು ಭಾವಂದಿರು, ಮೈದಂದಿರು, ಇಲ್ಲಿ ಮಕ್ಕಳು, ಲತಾ, ಇದನ್ನು ಹೀಗೆ ಎಲ್ಲರೂ. ಸೊ ಭಾವ ಎಲ್ರಿಗೂ ಸ್ವಲ್ಪ ಕೊಡ್ತಾ ಇದ್ದಾರೆ ಪ್ರಸಾದನ. ಎಲ್ಲರೂ ಇದು ಮೋನಿಕಾ ಪ್ರಸಾದ ತೊಗೋತಾ ಇರೋದು. ಹೀಗೆ ಇದೆಲ್ಲ ಒಂದು ಬ್ಯೂಟಿಫುಲ್ ಮೂಮೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ ನನಗಂತೂ ಪರ್ಸ್ನಲಿ ತುಂಬಾ ಖುಷಿ ಆಗುತ್ತೆ. ನಾವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾವು ಈ ಒಂದು ಪೂಜೆಗೆ ತಪ್ಪದೆ ಅಟೆಂಡ್ ಮಾಡ್ತೀವಿ, ತಪ್ಪದೆ ಬರ್ತೀವಿ ಫ್ರೆಂಡ್ಸ್. ಈ ವರ್ಷ 3 ಜನ ಮಿಸ್ ಆಗಿದ್ದಾರೆ ಪೂಜೆಗೆ. ಪ್ರತಿ ವರ್ಷ ಎಲ್ಲರೂ ಇರ್ತಾಯಿದ್ರು, ಅನಿವಾರ್ಯ ಕಾರಣಗಳಿಂದ 3 ಜನ ಮಿಸ್ ಆಗಿದ್ದಾರೆ.
3 ಜನ ಬಿಟ್ಟು ಇನ್ನು ಪ್ರತಿಯೊಬ್ಬರು ಕೂಡ ಈ ಪೂಜೆಯಲ್ಲಿ ಇದ್ದೀವಿ ನಾವು. ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ಕೂಡ ಈ ಪೂಜೆಯಲ್ಲಿ ಸಂತೋಷವಾಗಿ ಭಾಗಿಯಾಗಿದ್ವಿ ಅಂತ ಹೇಳಲಿಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ. ನೋಡಿ ಮಕ್ಳುಗಳೆಲ್ಲ ಹೇಗೆ ಪ್ರಸಾದ ತಿಂತಾಯಿದ್ದಾರೆ ಅಂತ ಹೇಳಿಬಿಟ್ಟು. ರಾಧಕ್ಕ ಬಾಬಾ ಪ್ರಸಾದ ತಿಂತಾಯಿದ್ದಾರೆ. ಅಲ್ಲಿ ಪಾಪು ಇದ್ದಾಳೆ. ಸೊ ಹೀಗೆ ಎಲ್ಲರೂ ಪ್ರಸಾದನ ಸೇವನೆ ಮಾಡಿಬಿಟ್ಟು ಇಲ್ಲಿಂದ ನಾವು ಮನೆಗೆ ಹೊರಡ್ತೀವಿ. ಮನೆಗೆ ಹೋಗ್ಬಿಟ್ಟು ಮನೆಯಲ್ಲಿ ಫೋಟೋ ಪೂಜೆ ಮಾಡಿ ನಮ್ಮ ಅತ್ತೆಯವ್ರದ್ದು ಪಾದ ಪೂಜೆ ಮಾಡಿ ಭಜನೆ ಕಾರ್ಯನ ಶುರು ಮಾಡಿಕೊಡ್ತೀವಿ. ಈಗ ಎಲ್ಲರೂ ಇಲ್ಲಿಂದ ಹೊರಡಲಿಕ್ಕೆ ಎಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಪ್ರಸಾದ ಎಲ್ಲ ತೊಗೊಂಡಾಯಿತು. ಮನೆಗೆ ಬಂದ್ವಿ. ಮನೇಲಿ ಆಲ್ರೆಡಿ ಮೊದಲೇ ಹೇಳ್ದಂಗೆ ಎಲ್ಲ ರೆಡಿ ಅಲ್ಲಿ ಸಮಾಧಿ ಹತ್ರ ಹೋಗೋಕ್ಕೆ ಮುಂಚೆನೇ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ವಿ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ. ಫಸ್ಟು ಗುರುಗಳಿಂದ ಪೂಜೆ ನಡೆಯುತ್ತೆ. ಹಾಡುಗಳ್ನ ಹೇಳ್ತಾ ಇದ್ದಾರೆ. ಸೊ ದೇವರ ಹಾಡುಗಳ್ನ ಹೇಳ್ಕೊಂಡು ನೋಡಿ ಎಲ್ಲರೂ ಏನು ಖುಷಿಯಾಗಿ ಭಜನೆ ಮಾಡ್ತಾಯಿದ್ದಾರೆ. ಅದರ ಮಧ್ಯದಲ್ಲಿ ಎಲ್ಲರೂ ಸ್ವಲ್ಪ ಮಾತುಕತೆ ಆಡ್ಕೊಂಡು ತಮಾಷೆ ಮಾಡ್ತಿದ್ದಾರೆ. ನೋಡಿ ನಮ್ಮ ಚಿಂಟಾಣಿಗಳು ಅವರು ಕೂಡ ಭಜನೆಯಲ್ಲಿ ಭಾಗಿಯಾಗಿದ್ದಾರೆ. ಎಷ್ಟು ಜನ ಕೂತ್ಕೊಂಡು ಭಜನೆ ಮಾಡ್ತಿದ್ದಾರೆ. ತಾತನ ಮುಂದೆ ಪೂಜೆ ಮಾಡ್ತಿರೋದನ್ನು ನೋಡ್ತಾ ಕೂತಿದ್ದಾರೆ ತಾತನ ಮುಂದೆ. ಈ ಮಕ್ಕಳಿಂದ ನೋಡಿದ್ರೇ ನನಗೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಆ ಮಕ್ಕಳಿಗೆ ಎಷ್ಟು ಪೂಜೆ ಭಜನೆಯಲ್ಲಿ ಎಷ್ಟು ಇಂಟ್ರೆಸ್ಟ್ ಅಂದರೆ ನಾವು ಪೂಜೆ ಮಾಡೋದನ್ನೆಲ್ಲ ಅಬ್ಸರ್ವ್ ಮಾಡಿ ಅವರು ಕೂಡ ನಾವು ಹೆಂಗೆ ಮಾಡ್ತೀವಿ ಹಾಗೇ ಪೂಜೆ ಮಾಡ್ತಾ ಕೂತಿರ್ತವೆ ಫ್ರೆಂಡ್ಸ್. ಇದೆ ಆದಷ್ಟು ನಾವು ಏನು ಹೇಳ್ತೀವಿ ಅಂದರೆ ನಾವು ಮನೆಯಲ್ಲಿ ಒಳ್ಳೆ ಸಂಸ್ಕಾರನ ನಾವು ಕಲ್ತು ಈಗ ಗುರು ಹಿರಿಯರಿಗೆ ಗೌರವ ಕೊಡೋದಾಗಲಿ, ಗುರು ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ ಮಾಡಿದ್ರೆ ಖಂಡಿತವಾಗಿ ಕೂಡ ನಮ್ಮ ಮಕ್ಕಳು ಅದನ್ನೇ ಫಾಲೋ ಮಾಡ್ತವೆ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ಈ ಪೂಜೆನ ನಾವು ಅದ್ಧೂರಿಯಾಗಿ ತೋರ್ಪಡಿಕೆಗೆ ಅಂತ ಮಾಡುವಂಥ ಪೂಜೆ ಅಲ್ಲ. ಹೊರಗಡೆಯವ್ರನ್ನೆಲ್ಲ ಕರೆಸಿ ನಾವು ತೋರಿಸಿ ಮಾಡುವಂಥ ಪೂಜೆ ಇಲ್ಲ. ನಾವು ಯಾರನ್ನೂ ಹೊರಗಡೆ ಸಂಬಂಧಿಕರನ್ನ ಈ ಪೂಜೆಗೆ ನಾವು ಆಹ್ವಾನ ಕೊಡೋದೇ ಇಲ್ಲ. ನಾವು ಫ್ಯಾಮಿಲಿ ಮೆಂಬರ್ಸ್ ಏನಿದ್ದೀವಿ ಅವರು ಮಾತ್ರ, ಹತ್ರದ ರಕ್ತ ಸಂಬಂಧಿಗಳು ಮಾತ್ರ ಪೂಜೆನ ಅಟೆಂಡ್ ಮಾಡ್ತೀವಿ. ಇದೊಂಥರ ನಾವು ನಮ್ಮ ಹಿರಿಯರಿಗೆ ಕೊಡುವಂಥ ಗೌರವ ಆಗಿರೋದ್ರಿಂದ ನಾವು ಇದರಲ್ಲಿ ತೋರ್ಪಡಿಕೆ ಇರಲ್ಲ. ಈ ಫೋಟೋ ಪೂಜೆ ಆಗ್ತಾಯಿದೆ. ಈ ಫೋಟೋ ಪೂಜೆ ಆದಮೇಲೆ ನಮ್ಮ ಅತ್ತೆಗೆ ಪಾದ ಪೂಜೆ ಅಂತ ಮಾಡ್ತೀವಿ. ಇದು ಪದ್ಧತಿ. ಫೋಟೋ ಪೂಜೆ ಆದಮೇಲೆ ನಮ್ಮ ಅತ್ತೆಯವ್ರಿಗೆ ಪಾದ ಪೂಜೆ ಮಾಡೋದು ನಮ್ಮ ಪೂಜಾ ಪದ್ಧತಿ. ಇವರು ನಮ್ಮ ಲಲಿತಕ್ಕ ಮತ್ತು ಭಾವ ಈಗ ಪೂಜೆ ಮಾಡ್ತಾಯಿದ್ದಾರೆ. ಈಗ ಒಬ್ಬೊಬ್ಬರ ಬಗ್ಗೆ ಒಬ್ಬೊಬ್ಬರಾಗೆ ಅವ್ರ ಗಂಡ ಹೆಂಡ್ತಿ ಜೋಡಿ ಮೇಲೆ ಗಂಡ ಹೆಂಡ್ತಿಗಳು ಒಬ್ಬೊಬ್ಬರಾಗೇ ನಮ್ಮ ಅತ್ತೆಯವ್ರ ಪಾದ ಪೂಜೆನ ಇಡೀ ಫ್ಯಾಮಿಲಿ ಮೆಂಬರ್ಸ್ ಮಾಡ್ತೀವಿ. ಅದರ ಜೊತೆಗೆ ನೀವು ಭಜನೆ ಹಾಡುಗಳನ್ನ ಕೇಳ್ಬೋದು. ಭಜನೆಯೂ ನಡೀತಾ ಇರುತ್ತೆ, ಪೂಜೆ ಜೊತೆಗೆ ಭಜನೆಯೂ ನಡೀತಾ ಇರುತ್ತೆ. ಸೊ ಜೊತೆಗೇ ನೋಡಿ ಹೀಗೆ ಪೂಜೆ ಮಾಡ್ತಾಯಿದ್ದೀವಿ. ಇವರು ನಮ್ಮ ಮೈದನ ಹೆಂಡ್ತಿ ಇವರು ಪೂಜೆ ಮಾಡ್ತಾಯಿದ್ದಾರೆ. ಅಲ್ಲಿ ಮಕ್ಳುಗಳ ಹಿಂದೆ ನೋಡ್ತಾ ಇದ್ದರೆ ಮಕ್ಳುಗಳಲ್ಲೇನೋ ಮಾತಾಡ್ತಾ ಇದ್ದಾರೆ. ಇದು ಯಶು ಮತ್ತು ರಶ್ಮಿ ಇವ್ರಿಗೂ ಅಜ್ಜಿದು ಪಾದ ಪೂಜೆ ಮಾಡ್ತಾಯಿದ್ದಾರೆ. ಜೊತೆಗೇ ಭಜನೆಗಳು ನಡೀತಾ ಇರುತ್ತೆ. ಇದು ನಮ್ಮ ಯೋಗ ಪೂಜೆ ಮಾಡ್ತಾ ಇರೋದು. ಇದೆಲ್ಲ ಒಂಥರ ಖುಷಿ ಫ್ರೆಂಡ್ಸ್. ಅದಾದಮೇಲೆ ಈಗ ಯಾರು ಬರ್ತಾರೆ ನೋಡೋಣ. ಶ್ವೇತಾ ಮತ್ತು ಅವ್ರ ಯಜಮಾನ್ರು ಪೂಜೆ ಮಾಡ್ತಾಯಿದ್ದಾರೆ. ರಕ್ಷು ಪೂಜೆ ಮಾಡ್ತಿದ್ದಾಳೆ. ಚೆನ್ನಾಗಿ ವಿಭೂತಿ ಎಲ್ಲ ಇಟ್ಕೊಂಡಿದ್ದಾಳೆ ಹಣೆಗೆ. ಪರವಾಗಿಲ್ಲ, ಗುಡ್ ಗರ್ಲ್. ಆಮೇಲೆ ಮಾಡ್ತಾಯಿದ್ದಾಳೆ. ರಕ್ಷು ಪೂಜೆ ಮಾಡಿ ಆದಮೇಲೆ ನೋಡಿ ಇವರು ಗುರುಗಳು. ಇದು ಮೋನಿಕಾ ಮತ್ತು ಮೋನಿಕಾ ಯಜಮಾನ್ರು. ಇವ್ರು ಮೋಸ್ಟ್ಲಿ ಹೊರಗಡೆ ಹೋಗಿದ್ರು ಅನಿಸುತ್ತೆ, ಲೇಟಾಗಿ ಬಂದರು ಏನೋ. ಸೊ ಈಗ ಇವರು ಮೋನಿಕಾ ಯಜಮಾನ್ರು ಪೂಜೆ ಮಾಡ್ತಾರೆ. ಸೊ ಹೀಗೆ ಫ್ರೆಂಡ್ಸ್ ಫ್ಯಾಮಿಲಿಯ ಪ್ರತಿಯೊಬ್ಬರು ಕೂಡ ಮಕ್ಳುಗಳು ಕೂಡ ಪೂಜೆ ಮಾಡಿದ್ದಾರೆ. ಅದು ಮೋಸ್ಟ್ಲಿ ವಿಡಿಯೋ ಮಿಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ಫ್ಯಾಮಿಲಿಯ ಪ್ರತಿಯೊಬ್ಬರು ಕೂಡ ನಾವು ಫೋಟೋ ಪೂಜೆ ಮತ್ತು ನಮ್ಮ ಅತ್ತೆಯವರ ಪಾದ ಪೂಜೆನ ಕಂಪಲ್ಸರಿಯಾಗಿ ಈ ಪೂಜೆಯಲ್ಲಿ ಮಾಡ್ತೀವಿ ಫ್ರೆಂಡ್ಸ್. ಹೀಗೆ ಎಲ್ಲರೂ ಪೂಜೆ ಆದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡ್ತೀವಿ. ಆಮೇಲೆ ಮತ್ತು ಇಡೀ ರಾತ್ರಿ ಭಜನೆ ಕಾರ್ಯಕ್ರಮ ಇರುತ್ತೆ ಫ್ರೆಂಡ್ಸ್. ಗುರುಗಳನ್ನ ಕರೆಸಿದ್ದೀವಲ್ಲ, ಇವರು ಇಡೀ ರಾತ್ರಿ ಭಜನೆ ಮಾಡ್ತಾರೆ. ನಾವು ಕೂಡ ನಿದ್ರೆ ಮಾಡ್ದೇ ಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ನಾವು ಕೂಡ ಕೂತ್ಕೊಂಡು ತಬಲಾ ಬಾರಿಸಿ ಹಾಡುಗಳನ್ನ ಕೇಳಿ ಖುಷಿ ಪಡ್ತೀವಿ. ನಮ್ಗೆ ಸಾಧ್ಯವಾದರೆ ನಾವು ಕೂಡ ಭಜನೆ ಹಾಡುಗಳನ್ನ ಹಾಡ್ತೀವಿ. ಇಲ್ಲಿ ವಿಕಾಸ್ ಇವಾಗ ಯಾರು ಬಂದರು, ಇವರು ಪೂಜೆ ಮಾಡ್ತಾಯಿದ್ದಾರೆ. ಮೋನಿಕಾ ಯಜಮಾನ್ರು. ಅದಾದಮೇಲೆ ಈಗ ನಮ್ಮ ಉಮಿ ಮತ್ತು ನಮ್ಮ ವಿಕಾಸ್ ಬಂದರು. ಇವರು ಎಲ್ಲೋ ಆಚೆ ಹೋಗಿದ್ರು ಅನಿಸುತ್ತೆ, ಲೇಟಾಗಿ ಬಂದಿದ್ದಾರೆ.
ಇವರು ಕೂಡ ತಾತಂಗೆ ಪೂಜೆ ಮಾಡಿ ಮತ್ತು ಅಜ್ಜಿಗೆ ಪೂಜೆ ಮಾಡ್ತಾರೆ. ಹೀಗೆ ಫ್ರೆಂಡ್ಸ್, ಇದೊಂಥರ ಈ ಪೂಜೆ ಅಂತ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಲ್ಲ ಮಕ್ಳುಗಳು ಇದೇನಾಗುತ್ತೆ ಅಂದರೆ, ನಾವು ಎಲ್ಲ ಆಚೆ ಇರುವಾಗ ಮಕ್ಳುಗಳು ಕೂಡ ಯಾವತ್ತೋ ಒಂದೊಂದು ದಿವಸ ನೋಡ್ತಾರೆ, ಅವ್ರಿಗೊಂದು ಸ್ವಲ್ಪ ಹೊಂದಾಣಿಕೆ ಇರಲ್ಲ. ಅಟ್ಲೀಸ್ಟ್ ಈ ಥರ ಒಂದೊಂದು ವರ್ಷಕ್ಕೆ ಒಂದೊಂದು ಸರಿನಾದ್ರು ಸೇರೋದ್ರಿಂದ ಮಕ್ಳುಗಳಲ್ಲೂ ಕೂಡ ಒಂದು ಹೊಂದಾಣಿಕೆ ಬರುತ್ತೆ. ಅವಕ್ಕೂ ಒಂದು ಪ್ರೀತಿ ಬಾಂಧವ್ಯ, ನಮಗೆ ಚಿಕ್ಕಪ್ಪ ಚಿಕ್ಕಮ್ಮ ಈ ಥರ ಒಂದು ಪ್ರೀತಿ ಬಾಂಧವ್ಯ ಅವರಲ್ಲೂ ಬೆಳೀತಾ ಹೋಗುತ್ತೆ. ಒಂದು ರೀತಿ ಒಳ್ಳೆಯ ಪದ್ಧತಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ನಮ್ಮ ಅತ್ತಿಗೆಯವರು, ಸಾವಿತ್ರಕ್ಕ. ಇವ್ರು ನಮ್ಮ ಅಣ್ಣ ಬಂದಿಲ್ಲ ಅನಿಸುತ್ತೆ, ಅವ್ರಿಗೇನೋ ಹುಷಾರಿಲ್ಲ ಅಂತ ಏನು ಹೇಳ್ತಿದ್ರು. ಹಾಗಾಗಿ ಇವರೊಬ್ಬರೇ ಬಂದಿದ್ದಾರೆ. ಇವ್ರು ನಮ್ಮ ಅತ್ತಿಗೆ ಮಕ್ಕಳು ಈ ಸರಿ ಮಿಸ್ ಆಗಿದ್ದಾರೆ. ಆ್ಯಕ್ಚುಲಿ ಅವರು ಬರ್ತಿದ್ರು ವರ್ಷ ಸುಪ್ರಿಯಾ ಮತ್ತು ಲೋಕಿ. ಅವರಿಬ್ಬರು ಈ ಸರಿ ಬಂದಿಲ್ಲ, ಅವರು ಮಿಸ್ ಆಗಿದ್ದಾರೆ. ಈಗ ಈ ಸರಿ ನಮ್ಮ ಅತ್ತಿಗೆ ಒಬ್ಬರೇ ಬಂದಿದ್ದಾರೆ. ಅವರು ಪೂಜೆ ಮಾಡ್ತಾಯಿದ್ದಾರೆ. ಈಗ ಇವರು ಒಬ್ಬರು ಗುರುಗಳು, ಇವರು ಕೂಡ ನಮ್ಮ ಅತ್ತೆಯವ್ರದ್ದು ಪಾದ ಪೂಜೆ ಮಾಡ್ತಾಯಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ, ಇಲ್ಲಿ ಮಕ್ಕಳೆಲ್ಲ ಭಜನೆ ಮಾಡ್ತಾಯಿದ್ದಾರೆ ಫೋಟೋ ಮುಂದೆ. ಮಕ್ಕಳು ಪೂಜೆ ಮಾಡ್ತಾರೆ. ಆ್ಯಕ್ಚುಲಿ ಆ ವಿಡಿಯೋ ಇರಬೇಕಿತ್ತು, ತುಂಬ ಮುದ್ದಾಗಿ ಮಾಡಿದ್ರು. ಆ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಅವರು ಎಲ್ಲರೂ ಪೂಜೆ ಮಾಡೋವರೆಗೂ ಕಾದ್ಬಿಟ್ಟು ಮಕ್ಕಳು ಲಾಸ್ಟಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಒಂದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಸೊ ಈಗ ಈ ಫೋಟೋ ಪೂಜೆ ನಡೀತಾ ಇದೆ. ಹಾಗೆ ಭಜನೆಯೂ ಕೂಡ ಜೊತೆಯಲ್ಲಿ ಭಜನೆಯನ್ನು ಕೂಡ ಗುರುಗಳು ಮಾಡ್ತಾ ಇದ್ದಾರೆ. ಹೀಗೆ ಪೂಜೆ ಎಲ್ಲರೂ ಮನೆ ಮಂದಿ ಎಲ್ಲ ಪೂಜೆ ಮಾಡಿ ಆದಮೇಲೆ ಎಲ್ಲ ಊಟ ಮಾಡ್ತೀವಿ. ಗುರುಗಳಿಗೆಲ್ಲ ಊಟ ಬಡಿಸ್ತೀವಿ. ಎಲ್ಲರೂ ಊಟ ಆದಮೇಲೆ ಮತ್ತೆ ಭಜನೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದು ಸರಿಸುಮಾರು ಇಡೀ ರಾತ್ರಿ ಭಜನೆ ಮಾಡ್ತೀವಿ. ಈಗ ನಾವು ಕೆಲವು ಭಜನೆ ಹಾಡುಗಳನ್ನ ಕೇಳಿಸ್ಕೊಳ್ಳೋಣ. ಇದುವರೆಗೂ ನಾವು ಪೂಜಾ ವಿಧಾನ ಇದೆಲ್ಲ ತಿಳ್ಕೊಂಡಾಯಿತು. ಸ್ವಲ್ಪ ಭಜನೆ ಹಾಡುಗಳನ್ನ ಕೇಳೋಣ ಅಂತ ನನಗನ್ನಿಸ್ತಾ ಇದೆ.
ವರ್ಷದಿಂದ ಬಂತವು ಅದರಿಂದ ತಗೊಂಡು ರಾತ್ರಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಊಟ ಉಪಚಾರ ಮಕ್ಕಳು ಖುಷಿ ಎಲ್ಲ ನೋಡಿದ್ದಾಯಿತು. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ, ಮಾರ್ನಿಂಗ್ ವಿಡಿಯೋ ಇದು. ಮಾರ್ನಿಂಗ್ ಎಲ್ಲ ಟಿಫನ್ ಮಾಡಿದರು, ಲಲಿತಕ್ಕ ತಿಂಡಿ ಮಾಡಿದರು. ಸೊ ಎಲ್ಲ ತಿಂಡಿ ತಿಂದ್ಕೊಂಡ್ವಿ. ತಿಂಡಿ ತಿಂದ್ಕೊಂಡು ನಾವು ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಆಚೆ ನಿಂತಿದ್ವಿ. ಆ ಟೈಮಲ್ಲಿ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ಈ ವಿಡಿಯೋ ಮಾಡಿದೆ. ನೋಡಿ ಎಲ್ರೂ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಗಾಡಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ನಿಂತಿದ್ದೀವಿ. ಈ ಮಕ್ಳುಗಳು ಅವ್ರ ಮಾಮಂದಿರನ್ನ ಚುಡಾಯಿಸ್ತಾ ಇದ್ದಾರೆ ನೋಡಿ. ಅವ್ರ ಮಾಮ ಮತ್ತು ಅವ್ರ ಚಿಕ್ಕಿದಿರನ್ನ ಏನೋ ರೇಗಿಸ್ತಾ ಇದ್ದಾರೆ ಈ ಮಕ್ಳುಗಳು. ಅವನು ವಿಕ್ಕಿ ರೇಗಿಸ್ತಾ ಇದ್ದಾನೆ ಆ ಪಾಪನ್ನ. ಸೊ ಹೀಗೆ ಈಗ ಎಲ್ರೂ ಈಗ ಸೊ ಹೊರಡ್ಲಿಕ್ಕೆ ನೋಡಿ ಅಲ್ಲಿ ಕಾರ್ಗಳು ಎರಡು ನಿಂತಿದೆ. ಸೊ ಈಗೆಲ್ಲರೂ ನಾವು ಹೊರಡಬೇಕು ಅಂತ ಹೊರಟಿದ್ದೀವಿ. ಸೊ ಅದ್ರ ಮಧ್ಯೆ ನೋಡಿ ಈಗ ಒಂದು ಪಾಪು ಬರ್ತಾಳೆ. ಇವನು ವಿಕಾಸ್ಗೇನೋ ಬೈದ್ಬಿಡ್ತಾನೆ ನಮ್ಮ ಇದು. ಸೊ ಅದೇ ಒಂದು ಜಗಳ ಮಾಡ್ಕೊಂಡು ಕೂತ್ಕೋತಾರೆ ರಕ್ಷು ಮತ್ತು ವಿಕಾಸು. ಈಗ ಅವನೇನೋ ಹೇಳ್ತಾನೆ, ಹೋಗು ನೀನು ನಮ್ಮ ಮನೆಗೆ ಬರಬೇಡ ಅಂತಲೋ ಏನೋ ಹೇಳ್ತಾನೆ. ಅದಕ್ಕೆ ಅವನು ವಿಕಾಸ್ ಇಲ್ಲ ನನಗೆ ಹೇಳಿದ್ದಲ್ಲ ನಿನಗೆ ಅಂತ ಹೇಳ್ತಾ ಇರ್ತಾಳೆ. ಇವ್ರು ರಕ್ಷು ಬಂದು ಅಲ್ಲ ನನಗೆಲ್ಲ ನಿನಗೆ ಹೇಳಿದ್ದು ಅಂತ ಏನೋ ಹೇಳ್ತಾ ಇರ್ತಾಳೆ. ಕೇಳಿ ಯಾರಿಗೆ ಬೈದಿದ್ದವ? ಅಪ್ಪ ಮಾಮ ನಾನು ದಿನ ನೋಡಬೇಕು, ನಿನ್ನ ಯಾವತ್ತ ಒಂದು ದಿವಸ ನೋಡೋದು. ಥ್ಯಾಂಕ್ ಯು ಫ್ರೆಂಡ್ಸ್, ನೀವು ಎಲ್ಲರೂ ಈ ವಿಡಿಯೋನ ವಾಚ್ ಮಾಡೋದಕ್ಕೆ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.